ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು MI ಅವರ ಸ್ಮಾರ್ಟ್ ಬ್ಯಾಂಡ್ 5 ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ, ಹಾಗೆ ಹಾನೆಸ್ಟ್ ರಿವ್ಯೂ ಕೂಡ ಕೊಡ್ತಾ ಇದ್ದೀನಿ. ಇನ್ನೆಂತ ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ. ಬಾಕ್ಸ್ ನೋಡೋಕೆ ಈ ಥರ ಇದೆ. ಯೂಶಲಿ MI ಅವರ ಆಕ್ಸೆಸರೀಸ್ ಎಲ್ಲ ಈ ಥರನೇ ಬರುತ್ತೆ, ಈ ಥರ ಪ್ಯಾಕೇಜಿಂಗಲ್ಲೇ ಬರುತ್ತೆ. ಸೊ ಇಲ್ಲಿ ನೀವು MI ಅಂತ ಬ್ರ್ಯಾಂಡಿಂಗ್ನ ನೋಡ್ಬೋದು. ಸೊ ಇದ್ರ ಮೇಲೆ MI ಸ್ಮಾರ್ಟ್ ಬ್ಯಾಂಡ್ 5 ಅಂತ ಇದೆ. ಇದರಲ್ಲಿ AMOLED ಕಲರ್ ಟಚ್ ಸ್ಕ್ರೀನ್ ಕೂಡ ಕೊಟ್ಟಿದ್ದಾರೆ. ರಿಯಲ್ ಟೈಮ್ ಹಾರ್ಟ್ ರೇಟ್ ಮಾನಿಟರ್ ಮಾಡುತ್ತೆ. ವಾಟರ್ ಪ್ರೂಫ್, ನಮಗೆ ಅಪ್ ಟು 50 ಮೀಟರ್ಸ್ವರೆಗೂ ನಮಗೆ ಇದು ವಾಟರ್ ಪ್ರೂಫ್ ಕೊಡುತ್ತೆ. ಆ್ಯಂಡ್ ಮ್ಯಾಗ್ನೆಟಿಕ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 2399 ಅಂತ MRP ಪ್ರೈಸ್ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾನು MI 11X ಕೂಡ ಪರ್ಚೇಸ್ ಮಾಡಿದ್ದೆ. ಅದ್ರ ಬಗ್ಗೆ ಅನ್ಬಾಕ್ಸಿಂಗ್ ಕೂಡ ಮಾಡಿದ್ದೀನಿ. ಒಂದು ವೇಳೆ ನೀವು ಮಿಸ್ ಆಗಿದ್ರೆ ಮೇಲೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ಕೂಡ ನೋಡಿ. ಸೊ MI 11X ಪರ್ಚೇಸ್ ಮಾಡಿದಾಗ ನನಗೆ ಇದು ಆಫರಲ್ಲಿ ಜಸ್ಟ್ 500 ರುಪೀಸ್ಗೆ ಸಿಕ್ಕಿದೆ. ಸೊ ಬನ್ನಿ ಈಗ ಇದು ಹೇಗಿದೆ ಅಂತ ಈಗ ಅನ್ಬಾಕ್ಸ್ ಮಾಡಿ ನೋಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಯೂಸರ್ ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ನೋಡ್ಬೋದು ಹೇಗೆ ನಾವು ಈ ವಾಚ್ನ ಯೂಸ್ ಮಾಡಬೇಕು ಅಂತ ಇನ್ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ವಾಚ್ ನೋಡೋದಕ್ಕೆ ಈ ಥರ ಇದೆ. ಸ್ಟ್ರ್ಯಾಪ್ ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ. ನಾನು ಕಲರ್ ಚೂಸ್ ಮಾಡಿರೋದು ಬಂದು ಬ್ಲ್ಯಾಕ್. ಸೊ ಯೂಶಲಿ MI ಅವ್ರ ಬ್ಯಾಂಡ್ಸ್, ಹಳೆ ಬ್ಯಾಂಡ್ಸಲ್ಲೆಲ್ಲ ಚಾರ್ಜ್ ಮಾಡಬೇಕಂದ್ರೆ ನಾವು ಕಂಪ್ಲೀಟ್ ಈ ಬ್ಯಾಂಡ್ನೇ ನಾವು ತೆಗಿಬೇಕಿತ್ತು, ರಿಮೂವ್ ಮಾಡಿ ಚಾರ್ಜ್ ಮಾಡಬೇಕಿತ್ತು. ಬಟ್ ಈ ಸರಿ ನಮಗೆ ಮ್ಯಾಗ್ನೆಟಿಕ್ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಅದರಿಂದ ಏನು ರಿಮೂವ್ ಮಾಡೋದು ಬೇಕಿಲ್ಲ, ಡೈರೆಕ್ಟಾಗಿ ಈ ಥರ ನಾವು ಪ್ಲೇಸ್ ಮಾಡಿದ್ರೆ ಈಸಿಯಾಗಿ ಚಾರ್ಜ್ ಮಾಡ್ಬೋದು. ಅದು ಹೇಗೆ? ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಇದೆ ಸ್ಟ್ರ್ಯಾಪ್. ಜಸ್ಟ್ ಈ ಥರ ಪ್ಲೇಸ್ ಮಾಡಿ. ಸೊ ಈ ಥರ ಪ್ಲೇಸ್ ಮಾಡಿದ ತಕ್ಷಣ ಸೊ ನಾವು ಪ್ಲಗ್ ಕನೆಕ್ಟ್ ಮಾಡಿದರೆ ಈಸಿಯಾಗಿ ಚಾರ್ಜ್ ಆಗುತ್ತೆ. ಇನ್ನು ಈ ವಾಚ್ನ ಬಿಲ್ಡ್ ಕ್ವಾಲಿಟಿಗೆ ಬಂದರೆ MI ಅವರ ಕ್ವಾಲಿಟಿ ಬಗ್ಗೆ ಏನು ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿ ಕ್ವಾಲಿಟಿನ ಮೇಂಟೈನ್ ಮಾಡ್ತಾರೆ. ಈ ಬ್ಯಾಂಡ್ನ ಕ್ವಾಲಿಟಿ, ಸ್ಟ್ರಾಪ್ನ ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ನಾವು ಎಷ್ಟು ಟ್ವಿಸ್ಟ್ ಮಾಡಿದ್ರು ನಮಗೆಲ್ಲೂ ಮಾರ್ಕ್ ಏನು ಕಾಣಿಸ್ತಿಲ್ಲ. ತುಂಬ ಸಾಫ್ಟ್ ಆಗಿದೆ, ನೋಡೋದಕ್ಕೆ ತುಂಬ ಸ್ಟೈಲಿಶ್ ಆಗಿದೆ. ಇನ್ನು ಈ ವಾಚ್ನ ಡಿಸ್ಪ್ಲೇ ಬಂದರೆ ನಮಗೆ 1.1 ಇಂಚಸ್ AMOLED ಟಚ್ ಸ್ಕ್ರೀನ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದು. ನಮಗೆ ಬ್ರೈಟ್ನೆಸ್ ಬಂದು 450 ನಿಟ್ಸ್ ಇದೆ. ಆ್ಯಂಡ್ ರೆಸಲ್ಯೂಷನ್ ಬಂದು ನಮಗೆ 126x29 ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಸೈಡ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ 6 ಆಕ್ಸಿಸ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಹಾರ್ಟ್ ರೇಟ್ ಕೂಡ ಮಾನಿಟರ್ ಮಾಡ್ಬೋದು. ಆ್ಯಂಡ್ ಅಸಲ್ ಫ್ರೀ ಮ್ಯಾಗ್ನೆಟಿಕ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ, ನಾವು ಚಾರ್ಜ್ ಮಾಡೋದು ತುಂಬ ಈಸಿಯಾಗಿ ಚಾರ್ಜ್ ಮಾಡ್ಬೋದು. ಆ್ಯಂಡ್ ಒಂದು ಸರಿ ನಾವು ಚಾರ್ಜ್ ಮಾಡಿದ್ರೆ ಅಪ್ ಟು 2 ವೀಕ್ಸ್ವರೆಗೂ ನಾವು ಈ ವಾಚ್ನ ಚಾರ್ಜ್ ಮಾಡೋದು ಬೇಕಿಲ್ಲ. ಆ್ಯಂಡ್ ಇದರಲ್ಲಿ ಬ್ಯಾಟ್ರಿ ಬಂದು ನಮಗೆ 125 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಈ ವಾಚ್ನ ಪೇರಿಂಗ್ ಹೋಗೋ ಮುಂಚೆ ನಾನು ಮಾಡ್ತಿರೋ ಅನ್ಬಾಕ್ಸಿಂಗ್ ವೀಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆದಲ್ಲಿ ಪ್ಲೀಸ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೆಳಗೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ಎಲ್ಲ ರೆಗ್ಯುಲರ್ ನೋಟಿಫಿಕೇಶನ್ ಅಪ್ಡೇಟ್ಸ್ ಎಲ್ಲ ನಿಮಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ಬನ್ನಿ ಈಗ ಪೇರಿಂಗ್ ಹೇಗೆ ಅಂತ ನೋಡೋಣ. ಈಗ ವಾಚ್ ಬೂಟ್ ಆಗಿದೆ. ಬೂಟ್ ಆಗಿದ ತಕ್ಷಣ ನಾವಿಲ್ಲಿ ಇಂಗ್ಲೀಷ್ ಅಂತ ಲ್ಯಾಂಗ್ವೇಜ್ ಬಂದಿರೋದನ್ನ ನೋಡ್ಬೋದು. ಲ್ಯಾಂಗ್ವೇಜ್ ಸೆಟ್ಟಿಂಗ್ಗೆ ಈಗ ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಮಾಡಿದ್ರೆ ನಮಗೆ ಪೇರ್ ಫಸ್ಟ್ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಪೇರ್ ಫಸ್ಟ್ ಅಂತ ಬಂದಿರೋದು ನೋಡ್ಬೋದು. ಸೊ ಫಸ್ಟ್ ನಾವು ಈ ವಾಚ್ನ ನಾವು ಅನ್ಲಾಕ್ ಮಾಡಬೇಕು ಅಂದರೆ ಫಸ್ಟು ನಾವು ಪೇರಿಂಗ್ ಮಾಡಲೇಬೇಕು. ಅದಾದಮೇಲೆ ನಾವು ವಾಚ್ನ ಪ್ರಾಪರಾಗಿ ಯೂಸ್ ಮಾಡೋಕ್ಕಾಗುತ್ತೆ. ಸೊ ಪೇರಿಂಗ್ ಮಾಡಬೇಕು ಅಂದರೆ ನನ್ನ ಮೊಬೈಲಲ್ಲಿ ಆಲ್ರೆಡಿ ನಾನು MI ಅಪ್ಲಿಕೇಶನ್ನ ನಾನು ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀನಿ. MI ಫಿಟ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಆ್ಯಡ್ ಡಿವೈಸ್ ಅಂತ ಇದೆ. ಇಲ್ಲಿ ಬ್ಯಾಂಡ್ಗೆ ಹೋಗಿ ಇಲ್ಲಿ ಬ್ಯಾಂಡ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೊಂದು ಕೆಲವೊಂದು ಇದು ಬರುತ್ತೆ. ಆಫ್ಟರ್ ಯು ಪೇರ್ ದ ಡಿವೈಸ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ವಿಲ್ ಬಿ ಕಲೆಕ್ಟೆಡ್ ಆ್ಯಂಡ್ ಪ್ರೊಸೆಸ್ಡ್ ಅಂತ ಇಲ್ಲಿ ಅಗ್ರಿ ಅಂತ ಇದು ಮಾಡಿ. ಸೊ ಈಗ ಈ ವಾಚ್ನ ಹತ್ತಿರ ಹಿಂಗೆ ತೊಗೊಬೇಡಿ. ಈ ವಾಚಲ್ಲಿ ನಮಗೆ ಪೇರಿಂಗ್ ಕೂಡ ತುಂಬಾ ಫಾಸ್ಟ್ ಆಗುತ್ತೆ. ಬಿಕಾಸ್ ನಮಗೆ ಕನೆಕ್ಟಿವಿಟಿ, ಬ್ಲೂಟೂತ್ ಕನೆಕ್ಟಿವಿಟಿ ಬಂದು ನಮಗೆ ವರ್ಷನ್ 5 ಕೊಟ್ಟಿರೋದ್ರಿಂದ ಬೇಗನೆ ಆಗುತ್ತೆ. ನೀವೇ ನೋಡ್ಬೋದು ಸ್ಕ್ರೀನಲ್ಲಿ. ಸೊ ಇಲ್ಲಿ ನಮಗೆ ರಿಕ್ವೆಸ್ಟ್ ಬಂದಿದೆ. ಸೊ ವಾಚಲ್ಲಿ ಆಕ್ಸೆಪ್ಟ್ ಮಾಡಬೇಕು. ನೋಡಿ, ತುಂಬ ಸಿಂಪಲ್ ಪೇರಿಂಗ್, ಎಷ್ಟು ಈಸಿಯಾಗಿ ಆಯಿತು ಅಂತ.
ಈ MI ಸ್ಮಾರ್ಟ್ ಬ್ಯಾಂಡ್ ಫೇಮಸ್ ಆಗಿದೆ MI ಫಿಟ್ ಅಪ್ಲಿಕೇಶನಿಂದ. ಯಾಕಂದರೆ ನಾವು ಎಲ್ಲ ಫೀಚರ್ಸ್ನ ಈಸಿಯಾಗಿ ನಾವು ಈ ಅಪ್ಲಿಕೇಶನಿಂದ ಅನ್ಲಾಕ್ ಮಾಡ್ಬೋದು. ಲೈಕ್ ಈಗ ಇನ್ಕಮಿಂಗ್ ಕಾಲ್ನ ನಾವು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಆಲ್ರೆಡಿ ನಾನು ಆ್ಯಕ್ಟಿವೇಟ್ ಮಾಡಿದ್ದೀನಿ. ಆ್ಯಂಡ್ ಬ್ಯಾಂಡ್ ಲೊಕೇಶನ್, ಸೊ ನೀವು ಇವಾಗ ರೈಟ್ ಬ್ರಿಸ್ಟ್ ಯೂಸರ್ಸ್ ಆಗಿರ್ತೀರಾ ಅಥವಾ ಲೆಫ್ಟ್ ಬ್ರಿಸ್ಟ್ ಯೂಸರ್ಸ್ ಆಗಿರ್ತೀರಾ. ನಾನು ಯೂಶಲಿ ಲೆಫ್ಟ್ ಹ್ಯಾಂಡ್ಗೆ ನಾನು ಎಲ್ಲ ವಾಚಸ್ನ ವೇರ್ ಮಾಡೋದು, ಸೊ ಲೆಫ್ಟ್ ಹ್ಯಾಂಡ್ಗೆ ಇದು ಮಾಡಿದ್ದೀನಿ. ಆ್ಯಂಡ್ ಹಾರ್ಟ್ ರೇಟ್ ಮಾನಿಟರ್ ಕೂಡ ನಾವು ಮಾಡ್ಬೋದು. ಸೊ ಅದನ್ನ ಈಗ ಹೇಗೆ ಟರ್ನ್ ಆನ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ಎಲ್ಲ ಹಾರ್ಟ್ ರೇಟ್ ಅಲರ್ಟ್ ಆಗಲಿ ಎಲ್ಲ ನೀವು ಆನ್ ಮಾಡ್ಕೋಬೋದು. ಸ್ಟ್ರೆಸ್ ಕೂಡ ಮಾನಿಟರ್ ಮಾಡುತ್ತೆ. ಸೊ ಇದೆಲ್ಲ ಆನ್ ಆಗಿದೆ. ಸೊ ನೋಡಿ, ಈಗ ಹಾರ್ಟ್ ರೇಟ್ ಮಾನಿಟರಲ್ಲಿ ನಮಗೆ ಆಟೋಮೇಟ್ ಹಾರ್ಟ್ ರೇಟ್ ಮಾನಿಟರಿಂಗ್ ಅಂತ, ಸೊ ಇವಾಗ ನಮಗೆ ಹಾರ್ಟ್ ರೇಟ್ ಮಾನಿಟರಿಂಗ್ ಆನ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಈ ಥರ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫೀಚರ್ಸ್ನ ನಾವು ಈಸಿಯಾಗಿ ಅನ್ಲಾಕ್ ಮಾಡ್ಕೋಬೋದು. ಈ MI ಸ್ಮಾರ್ಟ್ ಬ್ಯಾಂಡ್ ಆ್ಯಕ್ಚುಲಿ ಸ್ಪೆಷಲಿ ಡಿಸೈನ್ ಫಾರ್ ವಿಮೆನ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರ ಸ್ಲೀಪಿಂಗ್ ಹ್ಯಾಬಿಟ್ಸ್ ಆಗಲಿ ಅಥವಾ ಅವ್ರ ಹಾರ್ಟ್ ರೇಟ್ ಮಾನಿಟರ್ ತುಂಬಾ ಎಫಿಷಿಯೆಂಟಾಗಿ ನಮಗೆ ಈ ಸ್ಮಾರ್ಟ್ ವಾಚ್ ಮಾಡುತ್ತೆ. ಈಗ ಈ ವಾಚ್ನ ವೇರ್ ಮಾಡಿದ್ದೀನಿ. ತುಂಬಾ ಕ್ಯೂಟಾಗಿದೆ ಈ ವಾಚ್ ನೋಡೋದಕ್ಕೆ. ಆ್ಯಂಡ್ ಈ ವಾಚ್ ಸ್ಪೆಷಲಿ ಡಿಸೈನ್ ಫಾರ್ ವಿಮೆನ್ ಅಂತಲೇ ಹೇಳ್ಬೋದು. ಬ್ಯಾಂಡ್ಸ್ ಎಲ್ಲ ತುಂಬ ಕ್ಯೂಟ್ ಆ್ಯಂಡ್ ಶಾರ್ಟ್ ಆಗಿದೆ, ನೋಡೋದಕ್ಕೆ ತುಂಬ ಕ್ಯೂಟಾಗಿದೆ. ನನಗಂತೂ ಸೂಪರಾಗಿ ಇಷ್ಟ ಆಯಿತು. ಆಮೇಲೆ ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ವಾಚ್ ಫೇಸ್ ಕೂಡ ಎತ್ತಿ ಕಾಣಿಸ್ತಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಈಗ ಇಲ್ಲೊಂದು ನಿಮಗೆ ಸ್ಮಾಲ್ ರೌಂಡ್ ಥರ ಕಾಣುತ್ತೆ, ಇಲ್ಲಿ ಬಬಲ್ ಟೈಪ್ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ನಮಗೆ ವಾಚ್ ಆನ್ ಆಗುತ್ತೆ. ಆ್ಯಂಡ್ ಕಂಟಿನ್ಯೂಸ್ಲಿ ನೀವು ಈ ಥರ ಲಾಂಗ್ ಪ್ರೆಸ್ ಮಾಡಿದ್ರೆ ನಮಗೆ ಒಂದು ಸ್ಮಾಲ್ ವೈಬ್ರೇಷನ್ ಸೌಂಡ್ ಕೇಳಿಸುತ್ತೆ. ಸೊ ಆವಾಗ ನಾವು ನಮ್ಗೆ ಬೇಕಾಗಿರೋ ವಾಚ್ ಫೇಸ್ನ ನಾವು ಚೇಂಜ್ ಮಾಡ್ಕೋಬೋದು ನೋಡಿ. ಬಟ್ ಈ ವಾಚಲ್ಲಿ ನಮಗೆ ವಾಚ್ ಫೇಸು ಕಡಿಮೆ ಇರುತ್ತೆ ಆಪ್ಷನ್ ಸಿಗೋದು. ಅದೇ ನೀವು ಮೊಬೈಲಲ್ಲಿ ಅಪ್ಲಿಕೇಶನ್ಸಲ್ಲಿ ಹೋದರೆ ನಿಮಗೆ ಈ ಥರ ನೋಡಿ ಡಿಫ್ರೆಂಟ್, ನಿಮ್ಗೆ ಯಾವ ಥರ ಬೇಕೋ ಆ ಥರ ವಾಚ್ ಫೇಸ್ನ ನಾವು ಈಸಿಯಾಗಿ ಸೆಟ್ ಮಾಡ್ಕೋಬೋದು. ಈಗ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಈ ಗ್ರೀನ್ ಕಲರ್ ನಾನು ಈಗ ಇದನ್ನು ಸೆಟ್ ಮಾಡ್ಕೊಳ್ತೀನಿ. ಸಿಂಕ್ರನೈಸ್ ವಿತ್ ವಾಚ್ ಫೇಸ್ ಅಂತ ಇದೆ. ಸೊ ಈಗ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ನೀವು ಇಲ್ಲಿ ನೋಡ್ಬೋದು ಸಿಂಕ್ರನೈಸ್ ಆಗ್ತಿದೆ. ಸೊ ಇವಾಗ ನೋಡ್ಬೋದು ನಾನು ಸೆಲೆಕ್ಟ್ ಮಾಡಿರೋದು ಇದು ಸೇಮ್. ಈಗ ಈ ವಾಚಲ್ಲಿ ಕೆಲವೊಂದು ಫೀಚರ್ಸ್ನ ನೋಡೋಣ. ಈಗ ನಾವು ಸ್ಟೇಟಸ್ನ ನೋಡ್ಬೋದು. ಆ್ಯಂಡ್ ಹಾರ್ಟ್ ರೇಟ್ ಎಷ್ಟಿದೆ ಅಂತ ಇದರಲ್ಲಿ ನಾವು ಈಸಿಯಾಗಿ ಮಾನಿಟರ್ ಮಾಡ್ಬೋದು. ನಮಗೆಲ್ಲ ನೋಟಿಫಿಕೇಷನ್ಸ್ ಬರುತ್ತೆ, ಮೆಸೇಜ್ದು, ಸ್ಟ್ರೆಸ್ ಎಷ್ಟಿದೆ ಅಂತ ಹೇಳುತ್ತೆ, ಬ್ರೀತಿಂಗ್ ಹೇಗಿದೆ ಅಂತ ಹೇಳುತ್ತೆ, ಈವೆಂಟ್ಸ್ ಏನಾದರೂ ಇದ್ದರೆ ನಮಗೆ ನೋಟಿಫಿಕೇಷನ್ ಕೊಡುತ್ತೆ, ವೆದರ್ ನೋಟಿಫಿಕೇಷನ್, ವರ್ಕೌಟ್. ಇಲ್ಲಿ ಮೋರಲ್ಲಿ ನಾವು ಇವಾಗ ನಮಗೆ ಎಷ್ಟೊಂದು ಆಪ್ಷನ್ಸ್ ಕೊಟ್ಟಿದೆ. ಡೋಂಟ್ ಡಿಸ್ಟರ್ಬ್, ಅಲಾರಮ್, ಕ್ಯಾಮ್ರಾ, ಮ್ಯೂಸಿಕ್ ಎಲ್ಲ ಈಸಿಯಾಗಿ ನಾವು ಈ ವಾಚಿಂದನೇ ಕೇಳ್ಬೋದು, ಆಪ್ರೇಟ್ ಮಾಡ್ಬೋದು. ಈಗ ಸೆಟ್ಟಿಂಗ್ಸ್ಗೆ ಹೋದರೆ ನಾವು ಆಟೋ ಸ್ಕ್ರೀನ್ ಆಫ್ ಟೈಮ್ ಸೆಟ್ ಕೂಡ ನಾವು ಚೇಂಜ್ ಮಾಡ್ಕೋಬೋದು. ನಿಮಗೆ 8 ಸೆಕೆಂಡ್ಸ್ಗೆ ಸ್ಕ್ರೀನ್ ಆಫ್ ಆಗಬೇಕಾ, 9 ಸೆಕೆಂಡ್ಸ್ಗೆ, 10 ಸೆಕೆಂಡ್ಸ್ಗೆ ಅಂತ. ಸೊ ನಾನೀಗ ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಸೊ ಅದರಿಂದ ನಾನು 10 ಸೆಕೆಂಡ್ಸ್ಗೆ ಚೂಸ್ ಮಾಡ್ಕೊಂಡಿದ್ದೀನಿ. ಈಗ ಹಾರ್ಟ್ ಬೀಟ್ ಮಾನಿಟರ್ ನೋಡೋಣ ಬನ್ನಿ. ಸೊ ರಿಫ್ರೆಶ್ ಮಾಡ್ತಾ ಇದ್ದೀನಿ. ನಮ್ಗೆ ಇದರಲ್ಲಿ ಓನ್ಲಿ ಹಾರ್ಟ್ ರೇಟ್ ಎಷ್ಟಿದೆ ಅಂತ ಮಾನಿಟರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿದೆ. SpO2 ಲೆವೆಲ್ ಎಷ್ಟಿದೆ ಅಂತ ನಮಗೆ ಇದರಲ್ಲಿ ಇನ್ಫಾರ್ಮೇಷನ್ ಕೊಡಲ್ಲ. ಈ ಸಿಚುವೇಷನ್ಗೆ SpO2 ಬಗ್ಗೆ ಕೂಡ ಕೊಟ್ಟಿದ್ದಿದ್ರೆ ವಾಚ್ ನಮಗೆ ತುಂಬಾ ಹೆಲ್ಪ್ ಆಗ್ತಿತ್ತು. ಓನ್ಲಿ ನಮ್ಗೆ ಇವಾಗ ಸದ್ಯಕ್ಕೆ ಹಾರ್ಟ್ ರೇಟ್ ಎಷ್ಟಿದೆ ಅಂತ ನಮಗೆ ಇನ್ಫಾರ್ಮೇಷನ್ ಕೊಡ್ತಿದೆ. ಸೊ ನೀವು ನೋಡ್ಬೋದು ಸ್ಕ್ರೀನಲ್ಲಿ ನಂದು ಇವಾಗ 93 BPM ಇದೆ. ಸೊ ಇನ್ಕ್ರೀಸ್ ಆಗ್ತಾ ಇದೆ 95, ಬಿಕಾಸ್ ಜಾಸ್ತಿ ಮಾತಾಡ್ತಾ ಇದ್ದೀನಲ್ಲ. ಆಲ್ಮೋಸ್ಟ್ ಅಕ್ಯುರೇಟಾಗಿ ಕೊಟ್ಟಿದೆ. ಇದರಲ್ಲಿ ಇನ್ನೊಂದು ಬೆಸ್ಟ್ ಫೀಚರ್ ಏನಂದರೆ ವರ್ಕೌಟ್ ಮೋಡ್ ಅಂತ ಹೇಳ್ಬೋದು. ಇದರಲ್ಲಿ ನಮಗೆ ಆಲ್ಮೋಸ್ಟ್ 11 ಸ್ಪೋರ್ಟ್ ಮೋಡ್ ಕೊಟ್ಟಿದ್ದಾರೆ. ನಾವು ಯಾವ ಸ್ಪೋರ್ಟ್ ಮೋಡಲ್ಲಿ ನಾವು ಆಡ್ತಾ ಇದ್ದೀವೋ ಅದಕ್ಕೆ ನಾವು ಈ ವಾಚ್ನ ಸೆಟ್ ಮಾಡಿಕೊಂಡ್ರೆ ನಮಗೆ ಅಕ್ಯುರೇಟ್ ರಿಸಲ್ಟ್ ಕೊಡುತ್ತೆ. ಎಕ್ಸಾಂಪಲ್ ಔಟ್ಡೋರ್ ರನ್ನಿಂಗಾ, ಥ್ರೆಡ್ಮಿಲ್ಲಾ, ಸೈಕ್ಲಿಂಗಾ, ಇಂಡೋರಾ, ಯೋಗ ಮಾಡ್ತಿರ್ಬೋದು ನೀವು, ಅಥವಾ ಎರೋಬಿಕ್ಸ್ ಮಾಡ್ಬೋದು, ಜಂಪ್ ರೋಪ್ ಮಾಡ್ಬೋದು, ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ಸೊ ಈ ವಾಚ್ನ ವೇರ್ ಮಾಡಿ ನೀವು ಯಾವ ಆ್ಯಕ್ಟಿವಿಟಿನ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಅಕ್ಯುರೇಟ್ ರಿಸಲ್ಟ್ ನೀವು ವಾಚಲ್ಲಿ ನೋಡ್ಬೋದು. ಓವರಾಲ್ ಆಗಿ ಈ ವಾಚ್ನ ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ವಾಚಲ್ಲಿ ಲೋಡೆಡ್ ಫೀಚರ್ಸೇ ಇದೆ. ಆ್ಯಂಡ್ ಅಡ್ವಾಂಟೇಜಸ್ ಲೈಕ್ ನಮಗೆ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಅದರಿಂದ ವಾಚ್ ಬ್ರೈಟ್ನೆಸ್ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೆ ಒಳ್ಳೆ ಪ್ರೀಮಿಯಂ ವಾಚ್ ಥರನೇ ಇದೆ. ಆ್ಯಂಡ್ ಬ್ಯಾಟ್ರಿ ಬ್ಯಾಕಪ್ ಅಪ್ ಟು ನಮಗೆ 2 ವೀಕ್ಸ್ ಕೊಡ್ತಿದ್ದಾರೆ. ಸೊ ಅದು ಒನ್ ಆಫ್ ದ ಬಿಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ನಾವು ಈ ವಾಚ್ ಎಸ್ಪೆಷಲಿ ಡಿಸೈನ್ ಫಾರ್ ವಿಮೆನ್ ಅಂತ ಹೇಳ್ಬೋದು. ಬ್ಯಾಂಡ್ ಈ ಸ್ಟ್ರ್ಯಾಪ್ನ ನೋಡಿ ನೀವೇ ಕ್ಲಿಯರಾಗಿ ಎಷ್ಟು ಸಾಫ್ಟ್ ಆಗಿದೆ. ಆ್ಯಂಡ್
ಆ್ಯಂಡ್ ತುಂಬಾ ಶಾರ್ಟ್ ಆಗಿದೆ. ಸೊ ಅದರಿಂದ ವೇರ್ ಮಾಡಿದ್ರು ನಾವು ಜಾಸ್ತಿ ಹೊತ್ತು ಎಕ್ಸಸೈಸ್ ಮಾಡಿದ್ರು ಸ್ವೆಟ್ ಏನೂ ಆಗಲ್ಲ. ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟ್ ಫೀಚರ್ ಏನಂದರೆ ನಮಗೆ ವರ್ಕೌಟ್ ಮೋಡ್ ಆಪ್ಷನಲ್ಲಿ 11 ಸ್ಪೋರ್ಟ್ಸ್ ಮೋಡ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಾವು ಯೋಗ ಮಾಡ್ತಾಯಿದ್ದೀವಾ, ಎರೋಬಿಕ್ಸಾ, ಸೊ ಯಾವ್ದು ಮಾಡ್ತೀವಿ ಅದಕ್ಕೆ ನಾವು ಆಪ್ಟಿಮೈಸ್ ಮಾಡಿಕೊಂಡು ಯೂಸ್ ಮಾಡಿದ್ರೆ ನಮಗೆ ಅಕ್ಯುರೇಟ್ ರಿಸಲ್ಟ್ ಕೊಡುತ್ತೆ. ಈ ವಾಚಲ್ಲಿ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಅದೇನೆಂದರೆ ಇದು ಒಂದು ಸ್ವಲ್ಪ ನನಗೆ ಓವರ್ ಪ್ರೈಸ್ಡ್ ಅಂತ ಅನಿಸ್ತು. ಸೊ ಈಗಿನ ಪ್ರೈಸ್ ಬಂದು 2500 ರುಪೀಸ್ ಇದೆ. ನಮಗೇನಾದರೂ 1000 ರುಪೀಸ್ ಟು 2000 ರುಪೀಸಲ್ಲಿ ನಮಗೇನಾದರೂ ಈ ವಾಚ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ನಾನು MI ಮೊಬೈಲ್ ಪರ್ಚೇಸ್ ಮಾಡಿರೋದ್ರಿಂದ ನನಗೆ ಆಲ್ಮೋಸ್ಟ್ ಡಿಸ್ಕೌಂಟಲ್ಲಿ 500 ರುಪೀಸ್ಗೆ ನನಗೆ ಈ ವಾಚ್ ಸಿಕ್ತು. ಇಲ್ಲಾಂದರೆ 2500 ರುಪೀಸ್ಗೆ ಅಂದರೆ ಇದು ವರ್ತಲ್ಲ. ಆ್ಯಂಡ್ ಈ ವಾಚ್ ಜೆಂಟ್ಸ್ಗೆ ಸೂಟ್ ಆಗೋಲ್ಲ, ಯಾಕಂದರೆ ಸ್ಟ್ರ್ಯಾಪ್ ತುಂಬಾ ಚಿಕ್ಕದಾಗಿರೋದ್ರಿಂದ ಅವ್ರು ವೇರ್ ಮಾಡಿದ್ರೆ ಅವ್ರಿಗೆ ಸೂಟ್ ಆಗೋದಿಲ್ಲ. ಸೊ ಅದು ಬಿಟ್ಟರೆ ಓವರಾಲ್ ಆಗಿ ನನಗೆ ಈ ವಾಚ್ ತುಂಬಾ ಇಷ್ಟ ಆಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇದರ ವೀಡಿಯೋಸ್ನ ನಾನು ಮಾಡಬೇಕಂದ್ರೆ ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು, ಸಪೋರ್ಟ್ ಮಾಡಿ, ಅದಕ್ಕೆ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಾನು ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ #ವ್ಲಾಗ್ ಚಾನಲಲ್ಲಿ. ಸೊ ಆ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಲಿಂಕಲ್ಲಿ ಹಾಕಿರ್ತೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.